ನಿಮ್ಗೆ ಗೊತ್ತಾ ಬಹಳ ಕ್ಯಾಂಡಿಡೇಟ್ ಇಂಟರ್ವ್ಯೂ ಯಾಕೆ ರಿಜೆಕ್ಟ್ ಆಗ್ತಾರೆ ಅಂತ? ಇವತ್ತು ಆ ಟಾಪ್ ರೀಸನ್ ಅರ್ಥ ಮಾಡ್ಕೊಳ್ಳೋಣ, ಮತ್ತೆ ಅದು ನೀವು ಹೇಗೆ ಅವಾಯ್ಡ್ ಮಾಡ್ಬೇಕು ಅಂತ ನೋಡೋಣ. ಒಂದು, ಪೂರ್ ಕಮ್ಯುನಿಕೇಶನ್. 35% ಜನ ಇದರಿಂದ ರಿಜೆಕ್ಟ್ ಆಗ್ತಾರೆ. ಆನ್ಸರ್ ಗೊತ್ತಿರುತ್ತೆ, ಅದೇ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಲ್ಲ, ರಿಜೆಕ್ಟ್. ಗುಡ್ ಕಮ್ಯುನಿಕೇಶನ್ ಅಂದ್ರೆ ಏನು? ಕಾನ್ಫಿಡೆನ್ಸ್ ಪ್ಲಸ್ ಕ್ಲಾರಿಟಿ. ಅಂದ್ರೆ ನಿಮ್ಮ ಮಾತಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಹಾಗೂ ಇಂಟರ್ವ್ಯೂಗೆ ಅರ್ಥ ಆಗೋ ತರ ಸ್ಪಷ್ಟವಾಗಿ ಹೇಳಬೇಕು. 2, ಕಂಪನಿ ಬಗ್ಗೆ ತಿಳ್ಕೊಳ್ದೇ ಇರೋದು. 25% ಪೀಪಲ್ ಗೆ ಕಂಪನಿ ಬಗ್ಗೆ ಗೊತ್ತೇ ಇರಲ್ಲ, ಅದು ಬಿಗ್ ರೆಡ್ ಫ್ಲಾಗ್. ಅವರ ಕೆಲಸ, ಪ್ರಾಡಕ್ಟ್ ಮತ್ತು ರೀಸೆಂಟ್ ನ್ಯೂಸ್ ಬಗ್ಗೆ ಓದ್ಕೊಂಡು ಹೋಗಿ. 3, ಕಾನ್ಫಿಡೆನ್ಸ್ ಅಥವಾ ಆಟಿಟ್ಯೂಡ್ ಪ್ರಾಬ್ಲಮ್. 20% ಕಾನ್ಫಿಡೆನ್ಸ್ ಅಟ್ರಾಕ್ಟ್ ಮಾಡುತ್ತೆ, ಅದೇ ಅರೆಗೆನ್ಸ್ ಅಲ್ಲ. ನಾನ್ ಜಾಬ್ ಸಿಕ್ಕೇ ಬಿಡುತ್ತೆ ಅಂತ ಮಾತಾಡಕ್ ಹೋದ್ರೆ ನೀವು ರಿಜೆಕ್ಟ್ ಆಗ್ತೀರಾ, ಜ್ಞಾಪಕ ಇರಲಿ. 4, ಪೂರ್ ಬಾಡಿ ಲ್ಯಾಂಗ್ವೇಜ್. 10%. ಪಕ್ಕ ಕೂತ್ಕೊಳ್ಳೋದು, ಐ ಕಾಂಟ್ಯಾಕ್ಟ್ ಇಲ್ಲದೆ ಇರೋದು, ನರ್ವಸ್ನೆಸ್ ತೋರಿಸೋದು, ಇದೆಲ್ಲ ಮಾಡಿದ್ರೆ ರಿಜೆಕ್ಟ್ ಆಗ್ತೀರಾ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ, ಸ್ಮೈಲ್ ಮಾಡಿ, ನ್ಯಾಚುರಲ್ ಐ ಕಾಂಟ್ಯಾಕ್ಟ್ ಇರಲಿ. 5, ಲ್ಯಾಕ್ ಆಫ್ ಪ್ರಿಪರೇಷನ್. ಅಂದ್ರೆ ಚೆನ್ನಾಗಿ ಪ್ರಿಪೇರ್ ಮಾಡದೆ ಹೋಗೋದು. ಮಾಕ್ ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ವಿತೌಟ್ ಪ್ರಿಪರೇಷನ್ ಫೇಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನೀವು ಮೊದಲೇ ಇಂಟರ್ವ್ಯೂ ಏನ್ ಕೇಳ್ಬೋದು ಅಂತ ಪ್ರಿಪೇರ್ ಆಗೋದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಈ ಹೇಳಿದ ಇದನ್ನು 90% ಕ್ಯಾಂಡಿಡೇಟ್ ರಿಜೆಕ್ಟ್ ಕಾರಣ ಆಗಿರುತ್ತೆ, ನಿಮ್ಗೆ ಗೊತ್ತಾ?